ಇಂಡೋ ಪಾಕ್ 25ಗೆ ಸ್ವಾಗತ. ನಾನು ಮಾಲ್ತೇಶ್. ನಾನು ಮಧು ನಾಗರಾಜ್. ಭಾರತ ಪಾಕ್ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಕುರಿತಾದಂತಹ ಸಂಕ್ಷಿಪ್ತ ಸುದ್ದಿಗಳನ್ನ ಬನ್ನಿ ನೋಡ್ಕೊಂಡು ಬರೋಣ. ಭಾರತೀಯ ಸೇನಾಪಡೆಗೆ ಭಾರ್ಗವಾಸ್ತ್ರ ಶಕ್ತಿ ತುಂಬಲಿದೆ. ಶತ್ರುಗಳನ್ನ ಚೆಂಡಾಡಬಲ್ಲ ಭಾರ್ಗವಾಸ್ತ್ರ ಪರೀಕ್ಷೆ ಯಶಸ್ವಿಯಾಗಿದೆ. ಒಡಿಶಾದ ಗೋಪಾಲ್ಪುರದಲ್ಲಿ ಯಶಸ್ವಿಯಾಗಿ ಪ್ರಯೋಗ ಮಾಡಲಾಯಿತು. ದಂಡಾಗಿ ಬರೋ ಡ್ರೋನ್ ಹೊಡೆದುರುಳಿಸುವ ಸಾಮರ್ಥ್ಯ ಭಾರ್ಗವಾಸ್ತ್ರಕ್ಕೆ ಇದೆ. ಮೈಕ್ರೋ ರಾಕೆಟ್ ಮುಖೇನವಾಗಿ ಡ್ರೋನ್ ದಾಳಿಗೆ ಭಾರ್ಗವಾಸ್ತ್ರ ಕೌಂಟರ್ ಕೊಡುತ್ತೆ. ಪಾಕಿಸ್ತಾನ, ಚೀನಾ, ಟರ್ಕಿಯ ಡ್ರೋನ್ಗಳನ್ನ ಧ್ವಂಸ ಮಾಡುವಂತ ಶಕ್ತಿಯನ್ನ ಈ ಅಸ್ತ್ರ ಹೊಂದಿದೆ. ಸೋಲಾರ್ ಡಿಫೆನ್ಸ್ ಏರೋಸ್ಪೇಸ್ ಲಿಮಿಟೆಡ್ ವಿನ್ಯಾಸ ಹಾಗೂ ಡ್ರೋನ್ ದಾಳಿಗಳನ್ನು ತಡೆಯೋಕೆ ವಿಶೇಷವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಪಾಪಿ ಪಾಕ್ ಬಾಲ ಬಿಚ್ಚಿದ್ರೆ ಐಎನ್ಎಸ್ ವಿಕ್ರಾಂತ್ ನುಗ್ಗಿ ಹೊಡೆಯಲಿದೆ. ವಿಕ್ರಾಂತ್ ಜಲಂಧರ್ಗಾಮಿ ನೌಕೆ ಸೇರಿದಂತೆ 36 ನೌಕೆಗಳು ಸನ್ನದ್ಧವಾಗಿದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆ ಅಲರ್ಟ್ ಆಗಿದೆ. ಕರಾಚಿಯತ್ತ ಸೇನೆಯ ಯುದ್ಧ ನೌಕೆ ಗುರಿ ಇಟ್ಟು ನಿಂತಿದೆ. ಪಾಕ್ನ ಕರಾಚಿಯಿಂದ 400 ನಾಟಿಕ್ ಮೈಲಿ ದೂರದಲ್ಲಿ ಗಸ್ತು ಹಮ್ಮಿಕೊಳ್ಳಲಾಗಿದೆ. MiG-29 ಜೆಟ್ ಬ್ರಹ್ಮೋಸ್ ಮಿಸೈಲ್ಸ್ ನೌಕೆಯಲ್ಲಿ ಇವೆ. 450 ಕಿಲೋಮೀಟರ್ ದೂರ ಸಾಗಿ ದಾಳಿ ಮಾಡೋ ಸಾಮರ್ಥ್ಯವನ್ನ ಬ್ರಹ್ಮೋಸ್ ಹೊಂದಿದೆ. 850 ಕಿಲೋಮೀಟರ್ ದೂರವಾಗಿ ದಾಳಿ ನಡೆಸುವಂತ ಶಕ್ತಿ MiG-29 ಜೆಟ್ಗಿದೆ. ಹೆವಿ ರೇಂಜ್ ಟಾರ್ಪಿಡೋಗಳನ್ನ ಐಎನ್ಎಸ್ ವಿಕ್ರಾಂತ್ ಹೊಂದಿದೆ. ಹೆಲಿಕಾಪ್ಟರ್ ಸೇರಿದಂತೆ ಲಘು ವಿಮಾನಗಳನ್ನ ನಿಲ್ಲಿಸುವಂತ ಸಾಮರ್ಥ್ಯ ಐಎನ್ಎಸ್ ವಿಕ್ರಾಂತ್ ಹೊಂದಿದೆ. ಐಎನ್ಎಸ್ ತುಳಸಿ ನೌಕೆಯು ಅರಬ್ಬಿ ಸಮುದ್ರದಲ್ಲಿ ಅಲರ್ಟ್ ಆಗಿದೆ. ವಿಕ್ರಾಂತ್ ಸೇರಿದಂತೆ 36 ಯುದ್ಧ ನೌಕೆಗಳು ಶಸ್ತ್ರಸಜ್ಜಿತವಾಗಿ ನಿಂತಿವೆ. ಪಾಕ್ ಸೇನೆಯ ಚಲನವಲನದ ಮೇಲೆ ನೌಕಾಸೇನೆ ಕಣ್ಣಿಟ್ಟಿದೆ. ಐಎನ್ಎಸ್ ವಿಕ್ರಾಂತ್ನಲ್ಲಿ 16,000 ಸಿಬ್ಬಂದಿ ಇದ್ದಾರೆ. ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯವನ್ನ ಐಎನ್ಎಸ್ ವಿಕ್ರಾಂತ್ ಹೊಂದಿದೆ. ಐಎನ್ಎಸ್ ವಿಕ್ರಾಂತ್ ಎಲ್ಲಿ ಅಂತ ಕೇಳಿದ್ದ ಕ್ರಿಮಿಗೆ ಕೇರಳ ಪೊಲೀಸರು ತಕಶಾಸ್ತಿ ಮಾಡಿದ್ದಾರೆ. ಕೇರಳದ ಕೋಯಿಕೋಡ್ ನಿವಾಸಿ ಮುಜೀಬ್ ರಹಮಾನ್ ಪಿಎಂಒ ಅಧಿಕಾರಿ ಅಂತ ಕೊಚ್ಚಿಯ ನೌಕಾನೆಲೆಗೆ ಕರೆ ಮಾಡಿ ಐಎನ್ಎಸ್ ವಿಕ್ರಾಂತ್ ಯುದ್ಧ ನೌಕೆಯ ಸ್ಥಳದ ಬಗ್ಗೆ ಮಾಹಿತಿಯನ್ನ ಕೇಳಿದ್ದ. ಸದ್ಯ ಮುಜೀಬ್ ರಹಮಾನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಪಾಕಿಸ್ತಾನದ ವಶದಲ್ಲಿದ್ದ ಬಿಎಸ್ಎಫ್ ಯೋಧ 20 ದಿನಗಳ ಬಳಿಕ ಬಿಡುಗಡೆಯಾಗಿದ್ದಾರೆ. ಏಪ್ರಿಲ್ 23ರಂದು ಪಾಕ್ ಗಡಿಯಲ್ಲಿ ಯೋಧ ಪಿಕೆ ಶಾರ್ನನ್ನ ಬಂಧಿಸಲಾಗಿತ್ತು. ಇದೀಗ ಅಟ್ಟಾರಿ ವಾಘಾ ಗಡಿ ಮೂಲಕ ಯೋಧನ ಹಸ್ತಾಂತರವಾಗಿದೆ. ಪಾಕ್ನಿಂದ ಬಿಡುಗಡೆಯಾದ ಬಿಎಸ್ಎಫ್ ಯೋಧ ಪಿಕೆ ಶಾ ನಿವಾಸದಲ್ಲಿ ಸದ್ಯ ಸಂಭ್ರಮ ಮುಗಿಲು ಮುಟ್ಟಿದೆ. ಸಿಹಿ ಹಂಚಿ ಪಿಕೆ ಶಾ ಕುಟುಂಬದವರು ಸಂಭ್ರಮಿಸಿದ್ದಾರೆ. ಮಗನನ್ನ ಸುರಕ್ಷಿತವಾಗಿ ವಾಪಸ್ ಕರೆತಂದ ಪ್ರಧಾನಿ ಮೋದಿಗೆ ಪಿಕೆ ಶಾ ಕುಟುಂಬದವರು ಧನ್ಯವಾದ ತಿಳಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಸಕ್ಸಸ್ ಬೆನ್ನಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗುಜರಾತ್ನಲ್ಲಿರುವ ಭುಜ್ ಏರ್ಬೇಸ್ಗೆ ಭೇಟಿ ನೀಡಲಿದ್ದಾರೆ. ಮೇ 16ರಂದು ಭೇಟಿ ನೀಡಲಿರುವ ರಾಜನಾಥ್ ಸಿಂಗ್ ಸೈನಿಕರ ಶೌರ್ಯವನ್ನ ಕೊಂಡಾಡಲಿದ್ದಾರೆ. ಈ ಏರ್ಬೇಸ್ ಅನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿತ್ತು. ಸಿಂಧೂ ನದಿ ಒಪ್ಪಂದ ಅಮಾನತು ಮುಂದುವರೆದಿದೆ. ರಾಮನ್ ಬಳಿ ಬಾಗ್ಲಿಹಾರ್ ಡ್ಯಾಂನಿಂದ ನೀರನ್ನ ಬಂದ್ ಮಾಡಲಾಗಿದೆ. ಆದರೆ ಮೇ 8ರಂದು ಡ್ಯಾಂನ 2 ಗೇಟ್ಗಳನ್ನು ಓಪನ್ ಮಾಡಲಾಗಿತ್ತು. ಆದರೆ ಇವತ್ತು ಡ್ಯಾಂನ ಎಲ್ಲ ಗೇಟ್ಗಳನ್ನು ಬಂದ್ ಮಾಡಲಾಗಿದೆ. ಪಾಕ್ನ ಬೆಂಬಲಿಸಿದ ಕುತಂತ್ರಿ ಟರ್ಕಿಗೆ ಮತ್ತೊಂದು ಮಹಾಘಾತವಾಗಿದೆ. ಭಾರತೀಯರು ಅಜರ್ ಬೈಜಾನ್ ಟರ್ಕಿ ಟೂರ್ ಬುಕಿಂಗ್ ರದ್ದು ಮಾಡಿದ್ದಾರೆ. 60% ಬುಕಿಂಗ್ ರದ್ದು ಮಾಡಲಾಗಿದೆ. ಭಾರತೀಯರ ದೇಶ ಪ್ರೇಮಕ್ಕೆ ಟರ್ಕಿ ದೇಶ ಕಂಗಾಲಾಗಿದೆ. ಪಾಕ್ಗೆ ಬೆಂಬಲಿಸಿದ ಕುತಂತ್ರಿ ಟರ್ಕಿಗೆ ಭಾರತದ ವ್ಯಾಪಾರಿಗಳು ತಿರುಗೇಟು ನೀಡ್ತಾ ಇದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನ ವ್ಯಾಪಾರಿಗಳು ಟರ್ಕಿ ಆಪಲ್ಗೆ ಬಾಯ್ಕಾಟ್ ಅಂತ ಹೇಳ್ತಾ ಇದ್ದಾರೆ. ಸೈದಾಬಾದ್ನಲ್ಲಿ ಹಣ್ಣಿನ ಮಾರುಕಟ್ಟೆಯಲ್ಲಿ ಟರ್ಕಿಯ ಉತ್ಪನ್ನ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಹುತಾತ್ಮ ಬಿಎಸ್ಎಫ್ ಯೋಧ ರಾಂಬಾಬು ಸಿಂಗ್ ಅಂತ್ಯಕ್ರಿಯೆ ಮಾಡಲಾಯಿತು. ಬಿಹಾರದ ಸಿವಾನ್ನಲ್ಲಿ ವೀರ ಯೋಧನಿಗೆ ಸಕಲ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಪಾಕ್ ಶೆಲ್ ದಾಳಿಯಲ್ಲಿ ಬಲಿಯಾದ ಯೋಧನಿಗೆ ಸಾವಿರಾರು ಜನರು ಕಣ್ಣೀರ ವಿದಾಯ ತಿಳಿಸಿದರು. ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದ್ದು ದೇಶದಾದ್ಯಂತ ನಿತ್ಯವೂ ಸಂಭ್ರಮಾಚರಣೆ ನಡೆಸಲಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಂ ರಾಷ್ಟ್ರೀಯ ಮೋರ್ಚಾ ಭಾರತ್ ಯಾತ್ರೆ ನಡೆಸಲಾಯಿತು. ಶ್ರೀನಗರದಲ್ಲಿರುವಂತಹ ಲಾಲ್ ಚೌಕ್ನಲ್ಲಿ ತಿರಂಗ ಹಿಡಿದು ಭಾರತೀಯ ಸೇನೆ ಪರ ಜಯಘೋಷ ಮೊಳಗಿಸಲಾಯಿತು. ಪಾಕ್ ಶೆಲ್ ದಾಳಿಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಮಾಜಿ ಸಿಎಂ ಮೆಹಬೂಬ್ ಮುಫ್ತಿ ಭೇಟಿ ನೀಡಿದ್ರು. ಪೂಂಚ್ ಪ್ರದೇಶದಲ್ಲಿರುವ ನಿವಾಸಕ್ಕೆ ಮುಫ್ತಿ ಆಗಮಿಸಿದ್ರು. ಮನೆ ಕಳೆದುಕೊಂಡು ಕಂಗಾಲಾಗಿರೋ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ರು. ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಧೈರ್ಯ ತುಂಬಿದ್ರು. ಪಾಕ್ ಶೆಲ್ ದಾಳಿಗೊಳಗಾದ ಪ್ರದೇಶಗಳಿಗೆ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಭೇಟಿ ನೀಡಿದ್ದಾರೆ. ಉರಿ ಸೆಕ್ಟರ್ನ ಸಲಾಮಾಬಾದ್ನಲ್ಲಿರುವಂತಹ ಕುಟುಂಬಗಳಿಗೆ ಸಿಎಂ ಅಭಯ ನೀಡಿದ್ದಾರೆ. ಗಡಿ ಭಾಗದಲ್ಲಿರುವ ನಿವಾಸಿಗಳಿಗೆ ಧೈರ್ಯ ಹೇಳಿದ್ದಾರೆ. ಕ್ರಿಮಿಯೊಬ್ಬ ಸೇನಾಧಿಕಾರಿ ಕರ್ನಲ್ ಸೋಫಿಯಾ ಕುರೇಶಿ ಕುರಿತು ಸುಳ್ಳು ಸುದ್ದಿ ಹಬ್ಬಿಸಿದ್ದಾನೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೊಡ್ನೂರು ಮನೆ ಮೇಲೆ ಆರ್ಎಸ್ಎಸ್ ಅಟ್ಯಾಕ್ ಮಾಡಿದೆ ಅಂತ ಅನೀಸ್ ಉದ್ದೀನ್ ಎಂಬಾತ ಟ್ವೀಟ್ ಮಾಡಿದ್ದ. ಪೋಸ್ಟ್ ಮಾಡಿದ ವ್ಯಕ್ತಿ ಕೆನಡಾದಲ್ಲಿದ್ದಾನೆಂದು ಗೊತ್ತಾಗಿದೆ ಅಂತ ಎಸ್ಪಿ ಭೀಮಾಶಂಕರ್ ಗುಳೇದ್ ಹೇಳಿದ್ದಾರೆ. ಸೋಫಿಯಾ ಖುರೇಶಿ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ.
ಈ ಬಗ್ಗೆ ಟ್ವೀಟ್ ಮಾಡಿರುವ ಕಾಂಗ್ರೆಸ್, ಎಲ್ಲರೂ ಹೆಮ್ಮೆ ಪಡುವ ಭಾರತದ ಹೆಣ್ಣು ಮಕ್ಕಳ ಬಗ್ಗೆ ಸಚಿವ ವಿಜಯ್ ಶಾ ನಾಚಿಕೆಗೇಡಿನ ಹೇಳಿಕೆ ಕೊಟ್ಟಿದ್ದಾರೆ. ಆಕೆಯನ್ನ ಭಯೋತ್ಪಾದಕರ ಸಹೋದರಿ ಅಂತ ಬಣ್ಣಿಸಿದ್ದಾನೆ. ಇದು ನಮ್ಮ ಬಲಿಷ್ಠ ಸೇನೆಗೆ ಮಾಡಿದ ಅವಮಾನ ಅಂತ ಕಿಡಿಕಾರಿದೆ. ವಿವಾದಾತ್ಮಕ ಹೇಳಿಕೆ ನೀಡಿದ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ವಿಜಯ್ ಶಾ ಬಂಗಲೆಗೆ ತೆರಳಿ ನಾಮಫಲಕಕ್ಕೆ ಕಾಂಗ್ರೆಸ್ ನಾಯಕ ಮನೋಜ್ ಶುಕ್ಲಾ ಕಪ್ಪು ಬಣ್ಣ ಬಳಿದಿದ್ದಾರೆ. ಪಾಕ್ ವಿರುದ್ಧ ಘೋಷಣೆ ಕೂಗಿ ಸಚಿವ ಸ್ಥಾನಕ್ಕೆ ವಿಜಯ್ ಶಾ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಭೆ ನಡೆದಿದೆ. ಮೀಟಿಂಗ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗವಹಿಸಿದ್ದರು. ಭದ್ರತೆ ಬಗ್ಗೆ ಸಭೆಯಲ್ಲಿ ಮಾತುಕತೆ ನಡೆಸಲಾಗಿದೆ. ಮೀಟಿಂಗ್ ಬಳಿಕ ಪ್ರತ್ಯೇಕವಾಗಿ ಮೂವರು ಮಾತುಕತೆಯನ್ನು ನಡೆಸಿದ್ದಾರೆ. ಮೂರು ಸೇನೆಯ ಮುಖ್ಯಸ್ಥರು ಹಾಗೂ ಸಿಡಿಎಸ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ರಾಷ್ಟ್ರಪತಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸುಳ್ಳು ಸುದ್ದಿ ಹರಡ್ತಾ ಇದ್ದ ಚೀನಾದ ಎಕ್ಸ್ ಖಾತೆಗಳನ್ನ ಭಾರತದಲ್ಲಿ ನಿಷೇಧಿಸಲಾಗಿದೆ. ಗ್ಲೋಬಲ್ ಟೈಮ್ಸ್ ಎಕ್ಸ್ ಖಾತೆಯನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಇನ್ನು ಜಿನ್ವಾ ನ್ಯೂಸ್ ಖಾತೆ ಕೂಡ ಬ್ಲಾಕ್ ಆಗಿದೆ. ಈ ಖಾತೆಗಳು ಭಾರತದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ವು ಅನ್ನುವಂಥದ್ದು ಆರೋಪ. ಚೀನಾ ಬಳಿಕ ಟರ್ಕಿ ಟ್ವಿಟರ್ ಖಾತೆಗಳನ್ನು ಭಾರತ ಬಂದ್ ಮಾಡಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ್ದ ಟರ್ಕಿ ಸರ್ಕಾರಕ್ಕೆ ಭಾರತ ಸರ್ಕಾರ ಪಾಠ ಕಲಿಸ್ತಾ ಇದೆ. ಟಿಆರ್ಟಿ ವರ್ಲ್ಡ್ ಖಾತೆಯನ್ನ ಕೇಂದ್ರ ಸರ್ಕಾರ ಬ್ಲಾಕ್ ಮಾಡಿದೆ. ಭಾರತದ ವಿರುದ್ಧ ಸುಳ್ಳು ಸುದ್ದಿ ಹರಡ್ತಾ ಇದ್ದ ಟಿಆರ್ಟಿ ವರ್ಲ್ಡ್ ಟರ್ಕಿ ಸರ್ಕಾರದ ಅಧಿಕೃತ ನ್ಯೂಸ್ ಚಾನೆಲ್ ಆಗಿದೆ.